ನಮಸ್ತೆ ಎಲ್ರಿಗೂ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನು ಚೆನ್ನಾಗಿದ್ದೀನಿ. ನಾನು ಕೆಲಸ ಮಾಡತ್ತವ ಸ್ವಲ್ಪ ಪಾತ್ರೆ ತೊಳೆಯೋದೆಲ್ಲ ಮುಗಿದಿತ್ತು. ಸ್ವಲ್ಪ ಟಮಾಟೆ ಹಣ್ಣು ಹಚ್ಚುವೇನ ಅಂತ ಹಚ್ಕೊಂಡು ಕೂತಿದ್ದೀನಿ. ಹಾಗೆ ನಿಮ್ಮ ಜೊತೆ ಒಂದು ಫ್ರೆಂಡ್ಶಿಪ್ ಬಗ್ಗೆ ಒಂದೆರಡು ಮಾತು. ಯಾಕಪ್ಪ ಅಂದರೆ ಫ್ರೆಂಡ್ಶಿಪ್ಪು ಯಾವ ಥರ ಇರಬೇಕು ಅಂದರೆ ನಿಜವಾಗ್ಲೂ ನನಗೆ ನನ್ನ ಬಾಲ್ಯದ ಸ್ನೇಹಿತರು, ನನ್ನ ಒಂದು ಫ್ರೆಂಡ್ಶಿಪ್ ಅಂದರೆ ಮೂವರೇ ನನಗೆ ಜಾಸ್ತಿ ನೆನಪು ಬರೋದು ಮೂವರೇ. ಈಗ ನಾನು ಕಾಂಟ್ಯಾಕ್ಟ್ ಆಗಿರೋದು ಅವ್ರು ಮೂವರೇ. ಆ ಫ್ರೆಂಡ್ಶಿಪ್ ಬಗ್ಗೆ ನಾನು ಹೇಳ್ತೀನಿ. ಎಲ್ಲರೂ ಮೊನ್ನೆ ಫ್ರೆಂಡ್ಶಿಪ್ ಡೇ ಆಯ್ತಲ್ಲ, ನಾನು ಎಲ್ಲರಿಗೂ ಮೆಸೇಜ್ ಮಾಡಿದ್ದೆ. ಎಲ್ಲರೂ ನನಗೆ ಥ್ಯಾಂಕ್ ಯು ಅಂತೇಳಿ ನನಗೆ ಒಂದು ರಿಪ್ಲೈ ಕೊಟ್ಟರು. ತುಂಬ ಖುಷಿ ಆಯಿತು. ಏನು ಅಂದರೆ ನಾವು ಆಡಿ ಬೆಳೆದಂಥ ಒಂದು ಫ್ರೆಂಡ್ಶಿಪ್ಪಲ್ಲಿ ಯಾವ ಥರ ಅಂದರೆ ನಿಜವಾಗ್ಲೂ ತುಂಬ ಖುಷಿಯಾಗುತ್ತೆ. ಆಮೇಲೆ ನಾವು ಯಾವಾಗಲೂ ಆಡಂಬರದ ಜೀವನ, ಆಮೇಲೆ ಅಲ್ಲಿ ಇಲ್ಲಿ ಕಾಲೇಜ್ ಫ್ರೆಂಡ್ಸ್ಗಳಂತೂ ಅಲ್ಲ, ಸ್ಕೂಲ್ ಫ್ರೆಂಡ್ಸ್ಗಳಂತೂ ಅಲ್ಲ. ಅವರೆಲ್ಲ ಒಂದು ಮೂವರು ಓದವ್ರೆ, ಆದರೆ ನಾನೊಬ್ಳು ಓದಿಲ್ಲ. ಅದರಲ್ಲಿ ಅಷ್ಟು ಬಿಟ್ಟರೆ ನಾನಂತೂ ಅವ್ರ ಜೊತೆ ಯಾವತ್ತೂ ಸ್ಕೂಲ್ಗೆ ಹೋಗಿ ಓದ್ದೋಳೆ ಅಲ್ಲ. ನಾನು ಅವರೇ ಇದ್ರ ಬಗ್ಗೆ ಒಂದು ವಿಡಿಯೋ ಮಾಡಿದ್ದೀನಿ. ನಾವು ಯಾವಾಗಲೂ ಅಷ್ಟೇ ತುಂಬ ಆಟ ಆಡ್ತಿದ್ವಿ, ತುಂಬ ಮಾತಾಡ್ತಿದ್ವಿ, ತುಂಬ ಒಂದು ಖುಷಿಯಾಗಿ ಕಾಲ ಕಳೀತಾ ಇದ್ವಿ. ಆಮೇಲೆ ಒಂದು ನಮ್ಮ ಮಧ್ಯದಲ್ಲಿ ಯಾವತ್ತೂ ಅವರು ಮಧ್ಯದಲ್ಲಿ ಯಾವತ್ತೂ ಭೇದ ಭಾವ ನಾವು ಏನೂ ನೋಡಲೇ ಇಲ್ಲ. ನಮ್ಮ ಮನೆಗೆ ಅವ್ರು ಬರೋರು, ಅವ್ರ ಮನೆಗೆ ನಾವು ಹೋಗ್ತಿದ್ವಿ ಬರ್ತಿದ್ವಿ, ಒಂಥರ ಚೆನ್ನಾಗಿತ್ತು. ಆಮೇಲೆ ಇನ್ನೂ ಒಂದು ಏನಪ್ಪ ಅಂದರೆ ವಿಡಿಯೋದಲ್ಲಿ ನೋಡಿ, ನಾನು ಮನೆಗೆ ಬಂದೆ ಕೆಲಸ ಮುಗಿಸ್ಕೊಂಡು. ಹಂಗೆ ನನ್ನ ಮಾತನ್ನ ನಾನು ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಬಟ್ಟೆ ತೊಳೆದಾಕ್ಬಿಟ್ಟು ಬಟ್ಟೆ ಒಣಗಾಕೋಣ ಬಂದೆ. ಹಾಗಾಗಿ ಅದೇ ಮಾತನ್ನ ನಾನು ಹಂಗೆ ಕಂಟಿನ್ಯೂ ಮಾಡ್ತೀನಿ. ನಮ್ಮ ಮಧ್ಯದಲ್ಲಿ ನಮ್ಮ ಮದುವೆಗಳಲ್ಲಿ ಅವ್ರ ಮದುವೆ ಆಗಿದ್ದು ನನಗೆ ಗೊತ್ತಿಲ್ಲ, ನನ್ನ ಮದುವೆ ಆಗಿದ್ದು ಅವ್ರಿಗೆ ಗೊತ್ತಿತ್ತು. ಬಟ್ ಅವ್ರು ಯಾರೂ ಬರಲಿಲ್ಲ. ಅವ್ರ ಮದುವೆ ಆಗಿದ್ದಂತೂ ನನಗೆ ಗೊತ್ತೇ ಇರಲಿಲ್ಲ. ಆ ಥರ ಅವ್ರ ಮದುವೆಗಳಾಗಿರೋದು. ಆದರೂ ನಾವೆಲ್ಲ ತುಂಬ ವರ್ಷದ ಮೇಲೆ ಮತ್ತೆ ನಾವು ಫೋನ್ ಕಾಂಟ್ಯಾಕ್ಟ್ ಮಾಡ್ಕೊಂಡು ಎಲ್ಲವ್ರೆ ಏನು ಅಂತೆಲ್ಲ ವಿಚಾರಿಸ್ಕೊಂಡು, ಯಾವ್ಯಾವ ಊರಿಗೆ ಕೊಟ್ಟಿದ್ದೀರಾ ಅಂತೆಲ್ಲ ವಿಚಾರಿಸ್ಕೊಂಡು ಅವ್ರ ನಂಬರ್ಗಳ್ನ ತಗೊಂಡು ನಾನು ಫೋನ್ ಮಾಡೋಕ್ಕೆ ನಿಂತ್ಕೊಂಡೆ. ನಿಜವಾಗ್ಲೂ ಇವತ್ತು ಅಷ್ಟೇ ನಾನು ಗೂಳೂರಲ್ಲಿ ಒಬ್ಬಳವಳೆ, ನನ್ನ ಫ್ರೆಂಡ್ ಲಕ್ಷ್ಮಿ ಅಂತ. ಅವಳು ಅಷ್ಟೇ, ಅವಳ ಮನೆಗೂ ಸುಮಾರು ಸತಿ ಹೋಗಿದ್ದೀನಿ ಬಂದಿದ್ದೀನಿ. ಆಮೇಲೆ ನನ್ನ ಒಂದು ಇರುಕ್ಸಂದ್ರ ಕಾಲೋನಿಲಿ ಒಬ್ಬಳವಳೆ ಉಮಾ ಅಂತ, ಅವ್ರ ಮನೆಗೂ ಸುಮಾರು ಸತಿ ನಾನು ಹೋಗಿದ್ದೀನಿ. ತಾಯಿ ಅಂತ ಕೋರದಲ್ಲಿ, ಅವಳ ಮನೆಗೂ ನಾನು ತುಂಬ ಸತಿ ಹೋಗಿದ್ದೀನಿ. ನಿಜವಾಗ್ಲೂ ತುಂಬ ಸತಿ ಅಂದರೆ 2 ಸತಿ ಅಷ್ಟೇ, 2 ಸತಿ ಹೋಗಿರೋದು. ಉಮಾ ಅನ್ನೋರ ಮನೆಗೂ ಒಂದು 2-3 ಸತಿ ಹೋಗಿದ್ದೀನಿ ಅನ್ಸುತ್ತೆ ನಾನು. ಗೂಳೂರಿಗಂತೂ ನನ್ನ ಲೆಕ್ಕನೇ ಇಲ್ಲ. ಹೋಗಿದ್ದೆ ಒಂದು 5-6 ಸತಿ ಹೋಗಿದ್ದೆ ಅನಿಸುತ್ತೆ ನಾನು. ಅವ್ರ ಮನೇಲಿ ಒಂದ್ಸರಿ ದೇವರೆಲ್ಲ ಮಾಡಿದರು, ಅವಾಗೆಲ್ಲ ಹೋಗಿದ್ದೆ ನಾನು. ಇದನ್ನು ಏನಕ್ಕೆ ಇವತ್ತು ಹೇಳಿದೆ ಅಂದರೆ, ಫ್ರೆಂಡ್ಶಿಪ್ಪು ಅಂದರೆ ನಮ್ಮದು. ನಾವು ಯಾವತ್ತೂ ಡ್ರೆಸ್ ಹಾಕ್ಕೊಂಡು, ಮೇಕಪ್ ಮಾಡ್ಕೊಂಡು, ಒಡವೆಗಳು ಹಾಕ್ಕೊಂಡು, ಆಮೇಲೆ ಅದು ಇದು ಸ್ಟೈಲಿಸ್ಟ್ ಮಾಡ್ಕೊಂಡು ಆ ಥರ ಫ್ರೆಂಡ್ಶಿಪ್ ಎಲ್ಲ ಮೊಬೈಲ್ ಇಲ್ಲದ ಕಾಲದಲ್ಲಿ ಬೆಳೆದಿರೋಂಥ ಫ್ರೆಂಡ್ಶಿಪ್ ನಮ್ಮದು. ನಮ್ಮ ಫ್ರೆಂಡ್ಶಿಪ್ಪಲ್ಲಿ ಮೊಬೈಲ್ ಇಲ್ಲ. ನಾವು ಬೆಳೆದಂಥ ಇದರಲ್ಲಿ ಮೊಬೈಲ್ಗಳಿಲ್ಲ. ಇವಾಗೆಲ್ಲ ಮೊಬೈಲಲ್ಲೇ ಫ್ರೆಂಡ್ಶಿಪ್ ಮಾಡ್ಕೊಂಬಿಡ್ತಾರೆ. ನಮಗೆ ಮೊಬೈಲಲ್ಲಿಲ್ಲ. ಆಮೇಲೆ ಒಂದು ಆಡಂಬರದ ಜೀವನ ಇಲ್ಲ ನಮ್ಮದು, ಹೈಫೈ ಜೀವನ ಇಲ್ಲ. ನಾವು ನಮ್ಮೂರ ಹತ್ರ ಒಂದು ಕಟ್ಟೆ ಕಾಲುವೆ ಅಂತ ಒಂದು ಕಾಲುವೆ ತೆಗ್ದಿದ್ರು. ಆ ಕಾಲುವೆದ ಕಡೆಗೆ ಹೋಗ್ಬಿಟ್ರೆ ನಿಜವಾಗ್ಲೂ ನಾವು ಅದೆಷ್ಟೊತ್ತು ಕಾಲ ಕಳೀತಿದ್ವು, ಅದು ಏನು ಮಾತಾಡ್ತಾಯಿದ್ವು ನಮಗೆ ಗೊತ್ತಾಗ್ತಾ ಇರಲಿಲ್ಲ. ಅಷ್ಟು ಒಂದು ತುಂಬ ಅಂದರೆ ತುಂಬ ಒಂದು ಗೆಳೆತನ ನಮ್ಮದು. ಆಮೇಲೆ ನಾವು ಅಷ್ಟು ಆಟ ಆಡ್ತಿದ್ವಿ. ಆಮೇಲೆ ಎಣ್ಣೆ ಸೊಪ್ಪು ಕುಯ್ಯೋಕೆ ಹೋದ್ರೂ ಜೊತೆಲೇ ಹೋಗ್ತಿದ್ವಿ. ಆಮೇಲೆ ಸೌದೆ ತರಕ್ಕೆ ಹೋದ್ರೂ ಜೊತೆಲಿ ಹೋಗ್ತಿದ್ವಿ. ನೀರಿಗಂತೂ ಸುಮ್ಮನೆ ಆದ್ರೂ ಬಿಂದಿಗೆ ತಗೊಂಡು ಓಡೋಗ್ಬಿಡ್ತಿದ್ವಿ ನೀರಿಗೆ. ಆಮೇಲೆ ಸುಮ್ಮನೆ ಆದರೂ ಕಟ್ಟೆ ಕಾಲುವೆ ಕಡೆಗೆ ಓಡೋಗ್ಬಿಡ್ತಿದ್ವಿ. ಆಮೇಲೆ ಕಾಂಗ್ರೆಸ್ ಹೂವು ಬರುತ್ತಲ್ಲ, ಅದನ್ನು ಮೂಗಿಕ್ಕೊಂಡು ಮೂಗ್ಬಿಡ್ತಾರೆ ಇಟ್ಕೊತಿದ್ವಿ. ಆಮೇಲೆ ಹೊಂಗೆ ಎಲೆಯಲ್ಲಿ ಪೀಪಿ ಮಾಡಿ ಉಗ್ತಾ ಇದ್ವಿ. ಆಮೇಲೆ ಇಟ್ಟೋ ರೊಟ್ಟೋ ಕಲ್ಲೋ ಮಣ್ಣೋ ಅಂತ ಅದನ್ನು ಆಟ ಆಡ್ತಿದ್ವಿ. ಆಮೇಲೆ ನಾವು ಆಟಗಳು ಹೇಳೋಕ್ಕೆ ಅಸಾಧ್ಯ, ಆ ಥರ ಆಟಗಳ್ನೆಲ್ಲ ಆಡ್ತಿದ್ವಿ. ಆಮೇಲೆ ಮುಡ್ಸಾಟ ಆಡ್ತಿದ್ವಿ, ಖೋಖೋ ಆಡ್ತಿದ್ವಿ. ನಿಜವಾಗ್ಲೂ ಹಿಂಗೆಲ್ಲ ಕಣ್ಣ ಮುಚ್ಚಾಲೆ ಆಡ್ತಿದ್ವಿ. ಒಂಥರ ನೆನಪು. ಆಮೇಲೆ ಫ್ರೆಂಡ್ಶಿಪ್ಪು ಅಂದರೆ ನಿಜವಾಗ್ಲೂ ನನಗೆ ಅವರೆಲ್ಲ ಎಲ್ಲೆಲ್ಲಿ ಮದುವೆ ಆಗಿದ್ರು ಅಂತಲೇ ಗೊತ್ತಿಲ್ಲ. ನಾನು ಒಂದು 5-6 ವರ್ಷದ ಮುಂಚೆ ಅವರೆಲ್ಲ ಮದುವೆ ಆಗಿರೋದೆಲ್ಲ ಗೊತ್ತಾಗಿ ನಾನು ಹೋಗೋದು ಬರೋದು, ಅವ್ರ ಜೊತೆ ಮಾತಾಡೋದೆಲ್ಲ. ಇವತ್ತು ನಾನು ಫೋನ್ ಕಾಂಟ್ಯಾಕ್ಟಲ್ಲಿದ್ದೀನಿ. ಅವರು ಕೆಲಸದಲ್ಲಿ ಬ್ಯುಸಿ ಇರ್ತಾರೆ. ಯಾಕಂದರೆ ಅವರೂ ಯಾವತ್ತೂ ಬಡವರಾಗೇ ಅವರೇ. ಅವ್ರು ಯಾರೂ ಶ್ರೀಮಂತರಲ್ಲ, ಅವರೆಲ್ಲ ಬಡವರೇ. ಸ್ವಂತ ಮನೆಗಳವೆ, ಅಷ್ಟು ಬಿಟ್ಟರೆ ಬಡವರೇ. ಆಯಿತಾ? ಯಾರೂ ಶ್ರೀಮಂತರಲ್ಲ. ಆದ್ರೂ ಬಡತನದ ಫ್ರೆಂಡ್ಶಿಪ್ ನಮ್ಮದು. ಯಾವತ್ತೂ ನಾವು ವೈಫೈ ಫ್ರೆಂಡ್ಶಿಪ್ ಮಾಡಿದವರೇ ಇಲ್ಲ. ಅವಳ ಹತ್ರ ದುಡ್ಡೈತೆ, ದುಡ್ಡಿರೋಳನ್ನ ಫ್ರೆಂಡ್ಶಿಪ್ ಮಾಡೋದು ಅಲ್ಲ, ದುಡ್ಡು ಫ್ರೆಂಡ್ಶಿಪ್ ಮಾಡಿದವರಲ್ಲ ನಾವು. ಆ ಥರ ಒಂದು ನಮ್ಮದು. ಆಮೇಲೆ ನಾವು ಯಾವತ್ತೂ ನನ್ನ ಹತ್ರ ಅಷ್ಟು ಒಡವೆ ಐತೆ, ನನ್ನ ಹತ್ರ ಇಷ್ಟು ಒಡವೆ ಐತೆ, ನಾನು ಆ ಗೋಲ್ಡ್ ಮಾಡಿಸ್ದೆ, ಈ ಮಾಲ್ಗೆ ಹೋಗಿದ್ದೆ, ಅಲ್ಲಿ ಅಷ್ಟನ್ನು ತಂದೆ, ಇಲ್ಲಿ ಇದನ್ನು ತಂದೆ, ಯಾವತ್ತೂ ನಮ್ಮ ಮಧ್ಯದಲ್ಲಿ ಬರಲೇ ಇಲ್ಲ. ಆಮೇಲೆ ನಾವು ಯಾವತ್ತೂ ದುಡ್ಡಿಗೆ ನಾವು ಯಾವತ್ತೂ
ಅವರು ಅಷ್ಟೇ ನಾವು ಅಷ್ಟೇ ಬಡತನದಲ್ಲೇ ಇದ್ದೀವಿ. ದುಡ್ಡು ಇಸ್ಕೊಳ್ಳೋದು ವ್ಯವಹಾರ ಅವೆಲ್ಲ ಏನೂ ಇಲ್ಲ ನಮ್ಮ ಮಧ್ಯದಲ್ಲಿ. ಆಮೇಲೆ ಯಾವತ್ತೂ ಮಕ್ಕಸಿಂಗುಳಿಸ್ಕೊಳ್ಳೋದು. ಆಮೇಲೆ ಏನೋ ಒಂಥರ ಇವಾಗಿನ ಫ್ರೆಂಡ್ಶಿಪ್ ಯಾವ ಥರ ಅಂದರೆ ದುಡ್ಡಿದ್ರೆ ಮಾತ್ರ ಫ್ರೆಂಡ್ಶಿಪ್. ಹೈಫೈ ಇರಬೇಕು, ಆಮೇಲೆ ಒಳ್ಳೊಳ್ಳೆ ಸೀರೆಗಳು ಉಟ್ಕೋಬೇಕು, ಒಳ್ಳೊಳ್ಳೆ ಡ್ರೆಸ್ ಹಾಕ್ಕೋಬೇಕು, ಒಳ್ಳೊಳ್ಳೆ ಶೋಕಿ ಮಾಡಬೇಕು, ಆ ಥರ ಫ್ರೆಂಡ್ಶಿಪ್ ಇವಾಗ. ನಮ್ದು ಆ ಥರದಲ್ಲಿ ಇವಾಗೆಲ್ಲ ಕೈ ಹಿಡ್ಕೊಂಡು ಓಡಾಡೋದು, ಆಮೇಲೆ ಮೊಬೈಲ್ಗಳಲ್ಲೇ ಫ್ರೆಂಡ್ಶಿಪ್ ಡೇ ಮಾಡೋದು ಎಲ್ಲ ಏನೇನೋ ಐತೆ ಇವಾಗೆಲ್ಲ. ಫ್ರೆಂಡ್ಶಿಪ್ ವಿಚಿತ್ರವಾದ ಫ್ರೆಂಡ್ಶಿಪ್ಗಳು ಇವಾಗ. ಆವಾಗ ನಮ್ದು ಆ ಥರ ಅಲ್ಲ. ನಾವೆಲ್ಲ ಚಿಪ್ಪಲ್ಲಿ ಆಟ ಆಡ್ತಾಯಿದ್ವಿ. ಸೊಪ್ಪು ಹರಿದ್ಬಿಟ್ಟು ಒಂದು ಚಿಪ್ಪಲ್ಲಿ ಸಾಂಬಾರು, ಒಂದು ಚಿಪ್ಪಲ್ಲಿ ಮಣ್ಣು ಕಲಸಿ ಅನ್ನ, ಈ ಥರ ಒಂದು ಚಿಪ್ಪಲ್ಲಿ ಆಟ ಆಡ್ತಾಯಿದ್ವಿ ನಾವು. ಚಿಪ್ಪಲ್ಲಿ ಆಟ ಆಡಿದಂಥ ಒಂದು ಕಾಲ ನಮ್ಮದು ನಿಜವಾಗ್ಲೂ. ಹಿಂಗೆಲ್ಲ ನಾವು ನಮ್ಮೂರಲ್ಲಿ ಜಾತ್ರೆ ಬಂತು ಅಂದರೆ ನಿಜವಾಗ್ಲೂ ನಮ್ಮ ಮನೆಯೇ ಸೇರ್ತಾ ಇರಲಿಲ್ಲ. ಆಮೇಲೆ ನಮ್ಮೂರಲ್ಲಿ VCR ಹಾಕಿದ್ರೆ ಮತ್ತು ನಾಟಕಗಳು ಆಡಿದ್ರೆ ಮತ್ತು ಗಣೇಶನ ಇಕ್ಕಿದ್ರೆ ನಾವಂತೂ ಮನೆಯೇ ಸೇರ್ತಾ ಇರಲಿಲ್ಲ. ಭಾನುವಾರ ಬಂತಂದ್ರೆ ನಾನು ನನ್ನ ಫ್ರೆಂಡೆಲ್ಲ ಮನೆಯೇ ಸೇರ್ತಾ ಇರಲಿಲ್ಲ. ಅದರಲ್ಲೂ ಜಾಸ್ತಿ ಟಿ ವಿ ಹುಚ್ಚು ಅಂದರೆ ನಾನು ಉಮಾ ನನ್ನ ಫ್ರೆಂಡ್ ನಿರೂಕ್ಸಂದ್ರದವಳು. ಅವಳು ನಾನು ತುಂಬ ಹುಚ್ಚು ಟಿ ವಿ ಅಂದರೆ. ಆಮೇಲೆ ಇನ್ನೊಬ್ಳು ತಾಯಿ ಅಂತ, ಅವಳು ಸ್ವಲ್ಪ ಅವ್ರ ಅಣ್ಣವ್ರಿಗೆ ಹೆದರ್ಕೊಳ್ಳೋಳು. ನಮಗೂ ಭಯ ಇರೋದು, ನನಗೂ ನಮ್ಮ ಅಣ್ಣ ಇದ್ದರು, ಆದ್ರೂ ಹೆದರ್ತಾ ಇರಲಿಲ್ಲ. ಒಂದೊಂದ್ಸಲ ಹೊರಟೋಗ್ಬಿಡ್ತಿದ್ದೆ ಟಿ ವಿಗೆ. ಅವಳು ಸ್ವಲ್ಪ ಭಯ, ಅವಳಿಗೆ ಹಂಗೆಲ್ಲ ಅವಳು ಆಚೆ ಬರ್ತಿರಲಿಲ್ಲ. ಆದ್ರೂ ಅವ್ರ ಮನೆಯಲ್ಲಿ ಪಾಪ ಅವಳು ಜಾಸ್ತಿ ಟಿ ವಿ ಎಲ್ಲ ನೋಡಿ ಜಾಸ್ತಿ ಬೆಳೆದಿಲ್ಲ ಪಾಪ. ಅಂದರೆ ಅವ್ರ ಮನೇಲಿ ಕೆಲಸ ಜಾಸ್ತಿ, ಹಂಗಾಗಿ ಅವಳಿಗೆ ಸ್ವಲ್ಪ ಓದೋದು ಕೆಲಸ ಜಾಸ್ತಿ, ಹಂಗಾಗಿ ಅವಳು ಜಾಸ್ತಿ ಟಿ ವಿಗೆ ಬರ್ತಿರ್ಲಿಲ್ಲ. ಇನ್ನೊಬ್ಳು ಲಕ್ಷ್ಮಿ ಅಂತ, ಅವಳಂತೂ ಎನಿ ಟೈಮ್ ಬರೀ ಹೊಲ್ದ ಕೆಲಸ ಅದೇ ಆಗೋಗೋದು ಅವಳಿಗೆ. ನಾನು ಉಮಾ ಮಾತ್ರ ತುಂಬ ಟಿ ವಿ ನೋಡ್ತಿದ್ವಿ. ನಾನು ಅವಳಂತೂ ಆಮೇಲೆ ಸುಮ್ಮನೆ ಆದರೂ ರಾತ್ರಿಯೆಲ್ಲ ಟಿ ವಿ ನೋಡೋದು, ಬೆಳಗ್ಗೆ ಸ್ಟೋರಿ ಹೇಳ್ಕೊಳ್ಳೋದು. ಇದು ನಮ್ಮದು ಫ್ರೆಂಡ್ಶಿಪ್ಪು. ನಿಜವಾಗ್ಲೂ ತುಂಬ ಖುಷಿ ಆಗೋದು ನಮ್ಮ ಫ್ರೆಂಡ್ಶಿಪ್ಪಲ್ಲಿ. ಒಂಥರ ಬಾಲ್ಯ ಚೆನ್ನಾಗಿತ್ತು. ಈಗ ಬರೋ ಫ್ರೆಂಡ್ಶಿಪ್ ಎಲ್ಲ ಸುಮ್ಮನೆ ದುಡ್ಡಿಗೆ ಬರೋರು. ಆಮೇಲೆ ಇವಾಗೆಲ್ಲ ನೀನು ದಪ್ಪ ಇದೆಯಾ, ಸಣ್ಣ ಇದೆಯಾ, ಆಕಾರಗಳು ನೋಡ್ತಾರೆ ಇವಾಗೆಲ್ಲ. ಆಮೇಲೆ ನಿನ್ನ ಹತ್ರ ಒಡವೆ ಐತಾ, ನೀನು ಚೆನ್ನಾಗಿ ಶೋಕಿ ಮಾಡ್ತೀಯಾ, ನೀನು ಗಿಫ್ಟಿಗೆ ಹಚ್ಕೊಂಡು ಚೆನ್ನಾಗಿ ಶೋಕಿ ಮಾಡ್ತೀಯ, ನಿನ್ನ ಫ್ರೆಂಡು ಇಲ್ವಾ, ನೀನಿಲ್ಲ, ಆ ಥರ. ಆಮೇಲೆ ಈಗ ಒಂಥರ ಮುಖ ನೋಡಿದ್ರೆ ಬಿಂಕ ತೋರಿಸೋದು, ಬಿಂಕಗಳಲ್ಲಿ ಮಾತಾಡೋದು, ಏನೋ ಒಂಥರ ಅಸಡ್ಡೆವಾಗಿ ಮಾತಾಡೋದು. ಆಮೇಲೆ ಫೋನ್ ಅವರಿಗೆ ನಾವೇನಾನ ಅವ್ರ ಫೋನ್ ನಂಬರ್ ತಗೊಂಡು ಅವ್ರಿಗೆ ಫೋನ್ ಮಾಡಲಿಲ್ಲ ಅಂದರೆ ಸಿಟ್ಕೊಂಡೇ ಬಿಡೋದು. ಈ ಥರ ಫ್ರೆಂಡ್ಶಿಪ್ ಬೇಡಪ್ಪ ನಮಗೆ. ನಿಜವಾಗ್ಲೂ ಈ ಥರ ಫ್ರೆಂಡ್ಶಿಪ್ಗಳೇ ಬೇಡ ಅನಿಸುತ್ತೆ. ಈಗೇನಂತೂ ನಾನು ಜಾಸ್ತಿ ಫ್ರೆಂಡ್ಶಿಪ್ಗಳ್ನ ಯಾರನ್ನೂ ಹಚ್ಕೊಳ್ಳೋದೇ ಇಲ್ಲ. ಯಾಕಂದರೆ ಈಗಿನ ಫ್ರೆಂಡ್ಶಿಪ್ಪು ಆಗಿನ ಫ್ರೆಂಡ್ಶಿಪ್ಗೂ ವ್ಯತ್ಯಾಸ ಐತೆ. ನನ್ನ ರಿಯಲ್ ಫ್ರೆಂಡ್ಶಿಪ್ಪು, ನನ್ನ ಒಂದು ಬಾಲ್ಯದ ಫ್ರೆಂಡ್ಶಿಪ್ಪು ಅಂದರೆ ನನ್ನ 3 ಗೆಳತಿಯರು. ನಿಜವಾಗ್ಲೂ ಅವ್ರು ಎಲ್ಲೇ ಇರಲಿ, ಹಿಂಗೆ ಇರಲಿ, ಅವ್ರಿಗೆ ದೇವ್ರ ಆರೋಗ್ಯ ಆಯಸ್ಸು ಎಲ್ಲ ಕೊಟ್ಟು ಕಾಪಾಡಲಿ. ನಂಗೆ ನಿಜವಾಗ್ಲೂ ಎಷ್ಟು ಪ್ರೀತಿಸ್ತಾರೆ ಅಂದರೆ, ನಾವು ಅಷ್ಟೇ ನಗ್ನಗ್ತಾ ಮಾತಾಡ್ತಿರ್ತೀವಿ. ಆಮೇಲೆ ಅಷ್ಟೇ ಒಂದು ಖುಷಿಯಾಗಿರ್ತೀವಿ. ಹೋದ್ರೆ ಸಾಕು ಮಾತು ನಮ್ಮವು. ನಿಜವಾಗ್ಲೂ ಎಲ್ಲ ಸಂಸಾರ ಐತೆ, ಎಲ್ಲರಿಗೂ ಮನೆ ಮಕ್ಕಳು ಗಂಡ ಎಲ್ಲ ಅವರೇ. ಆದ್ರೂ ನಮ್ಮ ಜೊತೆ ಅರ್ಧ ಗಂಟೆ ಕೂತ್ಕೊಂಡು ಕಾಲ ಕಳೀತಾರೆ. ಆಮೇಲೆ ನಗ್ನಗ್ತಾ ಮಾತಾಡಿಸ್ತಾರೆ, ಭಾವಿಸ್ತಾರೆ. ಅವ್ರ ಮಕ್ಕಳೂ ಸಹ ಅಷ್ಟೇ ಚೆನ್ನಾಗಿ ಮಾತಾಡಿಸ್ತಾರೆ. ನಂಗೆ ಅಷ್ಟೇ ಸಾಕು. ಅದು ನಮ್ಮ ಫ್ರೆಂಡ್ಶಿಪ್ಪು. ಈ ಫ್ರೆಂಡ್ಶಿಪ್ ಡೇ ಬಗ್ಗೆ ಎಲ್ಲರಿಗೂ ಹ್ಯಾಪಿ ಫ್ರೆಂಡ್ಶಿಪ್ ಡೇ. ಧನ್ಯವಾದ.